ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಏನೋ ಟಿಕೆಟ್ ಅನ್ನ ಘೋಷಣೆ ಮಾಡ್ತು, ಕಾಂಗ್ರೆಸ್ ಕಥೆ ಏನು ಅನ್ನೋದು ಪ್ರಶ್ನೆ. ಹೌದು, ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಆಯ್ಕೆಯೇ ಕಗ್ಗಂಟಾಯ್ತಾ ಅಂಥೇಳಿ ಕಾಂಗ್ರೆಸ್ಗೆ ಇನ್ನೂ ಕೂಡ ಅಭ್ಯರ್ಥಿಗಳನ್ನು ಯಾರನ್ನು ಫೈನಲ್ ಮಾಡಬೇಕು ಅನ್ನೋದೇ ತಲೆನೋವಂತೆ. 2 ಕ್ಷೇತ್ರಗಳಿಗೆ ಟಿಕೆಟನ್ನು ಇನ್ನೂ ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿಲ್ಲ. ಒಂದು ಕಡೆ ಶಾಮನೂರು ಫ್ಯಾಮಿಲಿ, ಮತ್ತೊಂದು ಕಡೆ ಮುಸ್ಲಿಂ ನಾಯಕರು ನಮಗೆ ಬೇಕು ಅಂಥೇಳಿ, ಇತ್ತ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲಿ 4 ಟಿಕೆಟ್ ಬೇಕು ಅಂಥೇಳಿ ಪಟ್ಟು ಹಿಡಿದಿದ್ದಾರೆ. ಟಿಕೆಟ್ ಕೊಡಲಿಲ್ಲ ಅಂದ್ರೆ ಬಂಡಾಯ ಸಾರ್ತೀವಿ ಅಂಥೇಳಿ ಮೇಟಿ ಹಿರಿಯ ಪುತ್ರಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ತಲೆನೋವಾಗಿದೆ 2 ವಿಧಾನಸಭಾ ಕ್ಷೇತ್ರದ ಟಿಕೆಟ್. ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಬಿಜೆಪಿ ಏನೋ ಘೋಷಣೆ ಮಾಡ್ತು, ಬಟ್ ಕಾಂಗ್ರೆಸ್ಗೆ ಟಿಕೆಟ್ ವಿಚಾರದಲ್ಲಿ ಬಹಳಷ್ಟು ಸವಾಲುಗಳಿದೆ. ಒಂದು ಕಡೆ ಕುಟುಂಬದ ಒಳಗಡೆನೆ ಈ ವಿಚಾರಗಳು ಸ್ಪರ್ಧೆ ಜೋರಾಗಿದ್ರೆ, ಮತ್ತೊಂದು ಕಡೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದಾವಣಗೆರೆಯಲ್ಲಿ ಮುಸ್ಲಿಮರ ಪೈಪೋಟಿ. ಸೊ ಹೇಗೆ ಇದನ್ನು ಸರಿದೂಗಿಸಬಹುದು ಅಂಥೇಳಿ ಕಾಂಗ್ರೆಸ್ನ ನಾಯಕರುಗಳು? ಆಡಳಿತಾರೂಢ ಪಕ್ಷ ಆಗಿದ್ರೂ ಕೂಡ ಕಾಂಗ್ರೆಸ್ ಪಾಲಿಗೆ ಉಪಚುನಾವಣೆಯ ಟಿಕೆಟ್ ಹಂಚಿಕೆ ಅಥವಾ ಅಭ್ಯರ್ಥಿ ಆಯ್ಕೆ ಅನ್ನೋದು ದೊಡ್ಡ ಮಟ್ಟಿಗಿನ ಗೊಂದಲವಾದಂತೆ ಕಾಣಿಸ್ತಾ ಇದೆ. 2 ಕಡೆಯಲ್ಲೂ ಕೂಡ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ವಿಚಾರಗಳು. ಮೊದಲನೇದಾಗಿ ದಾವಣಗೆರೆಗೆ ಬರೋದಾದ್ರೆ ಇಲ್ಲಿ ಕುಟುಂಬದ ವಿಚಾರ, ಅಂದರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಕುಡಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒತ್ತಾಯ. ಮತ್ತು ಪ್ರತಿ ಉಪಚುನಾವಣೆಗಳಲ್ಲೂ ಕೂಡ ಅದೇ ರೀತಿ ಯಾರು ಅಕಾಲಿಕ ಮರಣಕ್ಕೀಡಾದರೆ ಅವರ ಕುಟುಂಬಕ್ಕೆ ಕೊಡುವಂಥ ಸಂಪ್ರದಾಯ ಇದೆ, ಹಾಗಾಗಿ ನಮಗೆ ಕೊಡಬೇಕು, ಅದು ನಮ್ಮದೇ ಕ್ಷೇತ್ರ ಅನ್ನೋದು ಅವರ ಒತ್ತಾಯ. ಆದರೆ ಮಲ್ಲಿಕಾರ್ಜುನ್ ವರ್ಸಸ್ ಮೈನಾರಿಟಿ ಲೀಡರ್ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇರುವಂಥದ್ದು. ಅಲ್ಲಿ ಮುಸ್ಲಿಂ ಸಮುದಾಯದ ಸುಮಾರು 80,000 ವೋಟ್ ಇರೋದ್ರಿಂದ ನಮಗೆ ಕೊಡಿ ಈ ಬಾರಿ ಟಿಕೆಟ್ ಅನ್ನುವಂಥ ಒತ್ತಾಯವನ್ನು ಮುಸ್ಲಿಂ ಸಮುದಾಯ ಮಾಡ್ತಾ ಇರೋದ್ರಿಂದ ಇತ್ತ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವನ್ನು ಕಡೆಗಣಿಸಲ್ಲ, ಅಥವಾ ತಮ್ಮ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮೈನಾರಿಟಿಯನ್ನು ಕೂಡ ಕಡೆಗಣಿಸುವಂತಿಲ್ಲ ಅನ್ನುವಂಥ ಒತ್ತಡಕ್ಕೆ ಕಾಂಗ್ರೆಸ್ ನಾಯಕರು ಸಿಲುಕಂತೆ ಕಾಣ್ತಾ ಇದೆ. ಅದೇ ಬಾಗಲಕೋಟೆಗೆ ಹೋದರೆ ಹೊರಗಿನವರು ಟಿಕೆಟ್ ಆಸ್ಪಿರೆಂಟ್ ಆಗಿದ್ರು ಕೂಡ ಕುಟುಂಬದ ಒಳಗೆ 4 ಜನ ಟಿಕೆಟ್ ಕೇಳ್ತಾ ಇದ್ದ ವಿಚಾರದಲ್ಲಿ ಒಂದು ಹಂತಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಸಮಾಧಾನ ಪಡಿಸಿದಂತ ಇದೆ. ಕುಟುಂಬದ ಹೆಣ್ಣು ಮಕ್ಕಳಿಗೆ ಟಿಕೆಟ್ ಬೇಡ, 2 ಗಂಡು ಮಕ್ಕಳ ಪೈಕಿ ಒಬ್ಬರಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರ, ಮತ್ತು ಅದರಲ್ಲಿ ಯಾರಿಗೆ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ಗೆ ರವಾನಿಸುವಂಥ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ 2 ಕ್ಷೇತ್ರಗಳಲ್ಲಿ ಆಡಳಿತ ಪಕ್ಷವಾಗಿದ್ರು ಕೂಡ ಕಾಂಗ್ರೆಸ್ಗೆ ತನ್ನ ಅಭ್ಯರ್ಥಿಯನ್ನು ಅಂತಿಮಪಡಿಸುವಂಥದ್ದು ಸವಾಲಾಗಿದೆ. ಬಿಜೆಪಿ 2 ಕ್ಷೇತ್ರದ ಅಭ್ಯರ್ಥಿಯನ್ನು ಈಗಾಗಲೇ ಘೋಷಣೆ ಮಾಡಿದೆ, ಆದರೆ ಕಾಂಗ್ರೆಸ್ಗೆ ಕಡೆಗಳಿಗೆವರೆಗೂ ಕೂಡ ಈ ಸರ್ಕಸ್ ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಎದುರಾದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಎಷ್ಟೇ ಸವಾಲುಗಳಿದ್ರೂ ಕೂಡ ಅಂತಿಮವಾಗಿ ಒಬ್ಬ ಅಭ್ಯರ್ಥಿಯನ್ನು ಫೈನಲ್ ಮಾಡಲೇಬೇಕು. ಬಟ್ ರಾಜ್ಯ ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಹೈಕಮಾಂಡ್ 2 ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ ಅಭ್ಯರ್ಥಿಯನ್ನು ಫೈನಲ್ ಮಾಡುತ್ತೆ ಅನ್ನೋದು ಕುತೂಹಲ. ಜೊತೆಗೆ ಈ ಅಭ್ಯರ್ಥಿ ಫೈನಲ್ ನಂತರ ಏನಾಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗ್ತಿದೆ.